ನಾನೊಬ್ಬ ಪೆಟ್ರೋಲ್ ಹಾಕ್ಸ್ಕೊಂಡಿರೇ ಹೋಯ್ತಾ ಇದ್ದೀನಿ. ಏನು ಬತ್ತಿ ಅಣ್ಣ ಸ್ಪೀಡಾಗಿ. ಪೆಟ್ರೋಲ್ ಬಂಕ್ ಇಲ್ಲೆಲ್ಲಾದರೂ ಇತ್ತು ಅಂತಂದರೆ ಪೆಟ್ರೋಲ್ ಹಾಕ್ಸ್ಕೋಬೇಕು. ಯಾವ ಊರು BMTC ಬಸ್ ಇದು? KRTC ಬಸ್ಸು ಅಣ್ಣ. ಪೆಟ್ರೋಲ್ ಬಂಕು ಚಾಚಾ ಯಾಕಪ್ಪ? ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಇಲ್ಲಿ ಡೆನ್ಸಿಟಿ ಸ್ವಲ್ಪ ಕಮ್ಮಿ ಇರೋದಕ್ಕೋಸ್ಕರ ಬರೀ ಜಸ್ಟ್ 160 ರೂಪಾಯಿಗೆ ಹಾಕ್ಸ್ಕೊಂಡೆ. ಡೆನ್ಸಿಟಿ 150 ಮೇಲೆ ಇತ್ತಂದರೆ ಮಾತ್ರ ನಾನು ಜಾಸ್ತಿ ಹಾಕ್ಸ್ತೀನಿ. 150 ಅಂತೀನಿ ನನ್ನ ಮಗನೇ. 750 ಮೇಲಿದ್ದರೆ ಮಾತ್ರ ನಾನು ಜಾಸ್ತಿ ಹಾಕಿಸ್ತೀನಿ. 750 ಕೆಳಗಡೆ 1 ಪಾಯಿಂಟ್ ಕಮ್ಮಿ ಇದ್ರೂ ನಾನು ಹಾಕ್ಸೋಕೆ ಹೋಗಲ್ಲ ಅದೆಲ್ಲ ಜಾಸ್ತಿ. ನಾನು ಅಷ್ಟೇ. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ದೊಡ್ಡ ಕಲ್ಸಂದ್ರ. ನಾವು ನೈಸ್ ರೋಡ್ ಮೇಲೆ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಟನ್ ಅಂತ ಹೊಡೀರಿ ಅಂತೇಳಿ. ಏನು ಅಣ್ಣ ಹಂಗೆ ನುಗ್ಗಿಸ್ಕೊಂಡು ಹೋಯ್ತಾನಪ್ಪ ಬ್ಲಿಂಕಿಟ್ ಅವನು. ಈ ಥರ ಹೋಗೋದ್ರಿಂದನೇ ಬೇಗ ಸಾಯೋದು. ಯಾಕಂತ ಕೇಳ್ತೀರಾ? ಅವನು ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಓಕೆ. ಹೋಗೋ ಸ್ಪೀಡು ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ಏನು 10 ಮಿನಿಟ್ಸ್ ಡೆಲಿವರಿ ಅಂತಾರಪ್ಪ. 1-2 ನಿಮಿಷ ಲೇಟಾಗಿ ಹೋದರೆ ಏನಾಗುತ್ತೆ? ಈ ಥರ ಸ್ಪೀಡಾಗಿ ಹೋಗಿ ಸಾಯೋದಕ್ಕಿಂತ ಆರಾಮಾಗಿ ಹೋಗಿ ಒಂದು 4 ದಿನ ಬದುಕರು ಅಂದರೆ ಕೇಳಲ್ಲ ಅಂತಾರೆ. ಏನು ಮಾಡಿ ಹೇಳೋಣ? ಇಂಥ ಜನಕ್ಕೆಲ್ಲ ಏನು ಹೇಳಿ ಏನು ಪ್ರಯೋಜನ ಇಲ್ಲ. ಅಣ್ಣ ಹೋಗೋಣ ಬೇಗ. ಯಾಕಣ? ಸ್ವಲ್ಪ ದೂರದಲ್ಲೇ ನಮ್ಮ ನೈಸ್ ರೋಡ್ ಬರುತ್ತೆ. ಅಲ್ಲಿಂದ ಟಿಕೆಟ್ ತಗೊಂಡು ಜುಂಪದ. ನಾನು ದುರಂಧರ್ ಫಿಲಮ್ ನೋಡಿದ್ದೀರ ಯಾರಾದರೂ? ನೋಡಿಲ್ಲ ಅಂದರೆ ಮಸ್ಟ್ ಆ್ಯಕ್ಷನ್ನು ಬೇಕು. ನಮಗೆ ದೇಶಭಕ್ತಿ ಇದೆ ಅಂತಂದರೆ ಪಕ್ಕ ಮಸ್ಟ್ ಆ್ಯಂಡ್ ವಾಚು ದುರಂಧರ್. ಹೋಗಿ ನೋಡ್ಕೊಂಡು ಬನ್ನಿ. ನಾನು ನೋಡಿದೆ, ಮಸ್ತಾಗೈತೆ ಫಿಲಮ್ ಅಂತೂ. 3 ಅವರ್ 40 ನಿಮಿಷ ಏನೋ ಸಮಥಿಂಗ್ ಐತೆ. ಬಟ್ ಸೂಪರ್ ಫಿಲಮ್. 4 ಅವರ್ ಅಂತಾರೆ, ಬಟ್ ಸೂಪರ್ ಫಿಲಮ್ಮು ಪಾ. ನನಗಂತೂ ಎಷ್ಟೋ ಫಿಲಮ್ ನೋಡಿದ್ದೀನಿ ನಾನು ದೇಶಭಕ್ತಿದೆಲ್ಲ. ಒಂದು ಲಾಸ್ಟಲ್ಲಿ ಹೀರೋ ಸತ್ತೋಯ್ತಾನೆ, ಪ್ರಾಣ ಕೊಟ್ಬಿಟ್ಟೆ ಹಂಗೆ ಅಂತಂದ್ಬಿಟ್ಟು. ಬಟ್ ಇದರಲ್ಲಿ ನಮ್ಮ ಹೀರೋ ಸಾಯಿಸ್ತಾನೆ ಅಂತಂದರೆ ಹಿಂಗೆ ಸಾಯಿಸಲ್ಲ. ದುರಂಧರ್ ಫಸ್ಟ್ ನೋಡ್ಬಿಟ್ಟು ಆಮೇಲೆ 2 ನೋಡ್ರಿ, ಮಸ್ತಾಗೈತೆ. ಮಸ್ಟ್ ವಾಚ್, ಸೂಪರ್ ಆಗೈತೆ ಫಿಲಮ್ ಅಂತೂ. ನನಗಂತೂ ಹೆವಿ ಇಷ್ಟ ಆಯಿತು. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಾವು ಇಲ್ಲಿಂದ ಯೂ ಟರ್ನ್ ತೊಗೊಂಡು ಆ ಕಡೆಯಿಂದ ಹೋಗಬೇಕು. ನಾನು ಮೇ ಬಿ ಅಲ್ಲೇ ಅಂದ್ಕೊಂಡು 1-2 ನಿಮಿಷ ನಿಂತ್ಕೊಬಿಟ್ಟೆ. ಈ ರೋಡ್ ದಾಟೋಷ್ಟೊತ್ತಿಗೆ ನಮ್ಮನ್ನು ಬೇಜಾರಾಗ್ಬಿಡುತ್ತೆ ನನಗೆ. ಸುಮ್ಮನೆ ಮೈಸೂರಿಗೆ ಹೋಗ್ಬಿಡ್ಲಾ? ಮೈಸೂರಿಗೆ ಹೋಗಿ ಮತ್ತೆ ಬರಬೇಕಲ್ಲ ಒಬ್ಬನೇ. ನಾನು ಇವಾಗ ಒಬ್ಬನೇ ಹೋಗ್ತಾ ಇದ್ದೀನಿ. ಬಟ್ ಅವಾಗ ಇನ್ನೂ ಬೇಜಾರಾಗ್ಬಿಡುತ್ತಲ್ಲ. ಬೇಡ. ಸೊ ಟೋಲ್ ಬಂತು. ಟಿಕೆಟು ತಗೋಬೇಕಾ? ಸೊ ಮೈಸೂರು ರೋಡಿಗೆ ಟಿಕೆಟ್ ತೊಗೊಂಡಿದ್ವಿ. 20 ರೂಪಾಯಿ ಆಯಿತು. ಇದನ್ನು ಕಳ್ದಾಕೊಬಿಟ್ಟಿದ್ದೆ. ಆಮೇಲೆ ಆ ಅಕ್ಕನ ಕೇಳಿದೆ, ಅಕ್ಕ ಬರೋ ಸ್ಪೀಡಲ್ಲಿ ಕಳೆದೋಯ್ತು ಅಕ್ಕ, 100-120 ಬಂದೆ, ಸಂಸ್ಕೂಡಕ್ಕಾಯ್ತಲ್ಲ ಅಂದಮೇಲೆ ಆಯಿತು ಹೋಗಿ ಬದುಕೊಳ್ಳೋ ಅಂತಂದ್ಬಿಡು ಬಿಟ್ಬಿಟ್ರು. ಸರಿ ಬನ್ನಿರಿ. ಇವಾಗ ಹೂವು ನೋಡಿ, ಈ ಕಡೆ ಆ ಕಡೆ ಎಲ್ಲ ಪಿಂಕ್ ಕಲರ್ ಹೂಗಳೆಲ್ಲ ಬಿಟ್ಬಿಟ್ಟಿರ್ತವೆ. ಚೆನ್ನಾಗಿರುತ್ತೆ ಅದೊಂಥರ. ಅದು ಈ ಥರ ಮರದ ಕೆಳಗಡೆ ಕುತ್ಕೊಳ್ಳೋದಂತೂ ಇನ್ನೂ ಒಂಥರ ಚಂದ. ಟೈಮ್ ಬಂದು ಇವಾಗ 9 ಗಂಟೆ ಆಗ್ತೈತೆ. ಸೊ ಇನ್ನೂ ಎಲ್ಲಿದ್ದೀವಿ ಅಂತಂತಂದರೆ ನೈಸ್ ರೋಡ್ ಮೇಲಿದ್ದೀವಿ. ಸೊ ನಾವಿವಾಗ ಇನ್ನೂ ಹತ್ತತ್ರ ಬಿಡದಿ ದಾಟ್ಕೊಂಡು ಇನ್ನೊಂದು 38 ಕಿಲೋಮೀಟರ್ಸ್ ಇದೆ. ಸೊ ಈ ಕಡೆ ಹೋದರೆ ಧರ್ಮಪುರ, ಮೈಸೂರು. ಸೊ ನಾನು ಬರೋಬೇಕಾದ್ರೆ ಮೈಸೂರು ರೋಡಲ್ಲಿ 2 ಸಲ ಓಡಾಡಿದ್ದೀನಿ. ಇದೇ ಗಾಡೀಲಿ ನಮ್ಮ ಜಾಕ್ನ ಇಟ್ಕೊಂಡು 139 ತನಕ ಹೋಗಿದ್ದೀನಿ ಸ್ಪೀಡಲ್ಲಿ. ಸೊ ಮತ್ತೆ ಆ ಥರ ರೋಡ್ ಯಾವುದಾದ್ರೂ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನಗೇನಂತಂದರೆ 145 ರೀಚ್ ಮಾಡಬೇಕು ಈ ಬೈಕಲ್ಲಿ ಅಂತ ಆಸೆ ನನಗೆ.
ಸೊ ನನ್ನ ಟಾಪ್ ಸ್ಪೀಡ್ ಬಂದಿದ್ದಾನೆ ಆಲ್ ಓವರ್ ಬೈಕಲ್ಲಿ ಬಂದಿದ್ದಾನೆ. ಇದರಲ್ಲೇ ನನ್ನ ಟಾಪ್ ಸ್ಪೀಡ್ ತುಂಬ ಹೋಗಿರೋದು, ಅದು 139. ಸೊ ನಿಮ್ಮ ಪಕ್ಕದಲ್ಲಿ ಹಾಕ್ತೀನಿ ಒಂದು ವೀಡಿಯೋನ ನೋಡಿ ಬೇಕಾರೆ. ಇದೇ ಮೈಸೂರು ಹೈವೇನಲ್ಲೇ ಹೊಡೆದಿದ್ದು ನಾನು, ಅದು ಚಾಮುಂಡಿ ಹಿಲ್ಸ್ಕೋಬೇಕಾಗಿತ್ತು. ಸೊ ಅವಾಗ ಹೋಗಬೇಕಾರೆ ವೀಡಿಯೋ ಮಾಡಿದ್ದು, ಸಖತ್ತಾಗಿತ್ತು ಮಾತ್ರ. ಡಬಲ್ಸ್ ಕೂತ್ಕೊಂಡೆ ನಾನು ಹೊಡೆದಿರೋದು. ಇನ್ನು ಸಿಂಗಲಾಗಿ ಹೋದರೆ ಪಕ್ಕ 145 ರೀಚ್ ಮಾಡ್ತೀನಿ. ಇದು ಗಾಡಿ ಬಂದರೆ 155 cc ಆದ್ರೂ ಒಂದು ಚಿಂದಿ ಗಾಡಿ ಇದಂತೂ. ಇಂಜಿನ್ ಅಂತೂ ಒಂಥರ ಸಖತ್ತದು. ನನ್ನ ಡ್ರೀಮ್ ಬೈಕು ಇದೆ. ಈ ಬೈಕ್ ಬಿಟ್ಟರೆ ಬೇರೆ ಬೈಕ್ ಮೇಲೆ ಆಸೆ ಹೋಗುತ್ತೆ, ಬಟ್ ಸ್ಪೀಡು ಇದೆಲ್ಲ ಬಂತು ಅಂದರೆ ಇಷ್ಟನೇ, ಹೋಗಬೇಕು ಓಡಿಸ್ಬೇಕು ಅಂತ. ಬಟ್ ನನಗೆ ಈ ಗಾಡಿ ಮೇಲಿರೋ ಕ್ರೇಜ್ ಥರ ಬೇರೆ ಯಾವುದೇ ICC ಗಾಡಿ ಆದರೆ ಏನೇ ಆಗಲಿ ನನಗೆ ಅಷ್ಟೊಂದೇನು ಇದೆ ಇಷ್ಟನೇ ಆಗೋದಿಲ್ಲ, ಇಷ್ಟ ಆಗಲ್ಲ. ಆಲ್ಮೋಸ್ಟು ಫೇವ್ರೇಟ್ ಇದು ಥರ. ಹತ್ತಿರ ಟೆಂಪಲ್ ಯಾವುದು ಅಂತಂದರೆ ಗೌಡ್ಗೆರೆ ಹತ್ತಿರ ಇರೋ ಚೌಡೇಶ್ವರಿ ಟೆಂಪಲ್ ಅಂದ್ಕೊತೀನಿ. ಚೌಡೇಶ್ವರಿನ ಯಾವುದು ನಾವು ನೋಡಿ ಹೇಳ್ಬಿಡೋಣ. ಚೌಡೇಶ್ವರಿ ಟೆಂಪಲ್ಲು. ಸೊ ಆ ಟೆಂಪಲ್ಗೆ ಹೋಗ್ಬೇಕು ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಡು. ನಮ್ಮ ಮನೇಲಿ ಅಂತಾರೆ ಇವ್ನು ದೇವ್ರನ್ನ ನಂಬಲ್ಲ ಈ ನಂಬಲ್ಲ ಅಂತಂದ್ಬಿಟ್ಟು. ಬಟ್ ನನಗೆ ಆ ಥರ ಎಲ್ಲ ಏನಿಲ್ಲ, ನಾನು ದೇವ್ರನ್ನ ನಂಬ್ತೀನಿ. ಬಟ್ ಮೂಢನಂಬಿಕೆ ನಂಬೋದಿಲ್ಲ ಅಷ್ಟೇ, ಇನ್ನೇನಿಲ್ಲ. ದೇವ್ರ ಮೇಲೆ ನಂಬಿಕೆ ಐತೆ, ಮೂಢನಂಬಿಕೆ ಮೇಲೆ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಖತ್ತಾಗೈತೆ. ಮೇ ಬಿ ರಾಮದೇವ್ರ ಬೆಟ್ಟ ಹಿಂದೆನೇ ಹೋಗ್ಬಿಟ್ಟಂಗೈತೆ ನೋಡಿ. ತಾತ ಮೈಸೂರಿಗೆ ಹೆಂಗೆ ಹೋಗ್ಬೇಕು? ಗಿಡ ಇದ್ದಂಗೈತೆ, ಯಾವ ಗಿಡ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಸಖತ್ತಾಗೈತೆ, ಚಿಂದಿಯಾಗೈತೆ. ನಿಜ ನನಗೆ ಯಾವುದೋ ಕೇರಳಕ್ಕೆ ಬಂದಿರೋ ಥರ ಫೀಲ್ ಆಗ್ತೈತೆ ರೀ, ನಿಜ ಆ ಥರ ಐತಿ ಇಲ್ಲಿ. ನಿಜ ಕೇರಳದಲ್ಲಿ ಬಂದರೂ ಕೇರಳ ಫೀಲೇ ಕೊಡ್ತೈತೆ ನನಗೆ. ಕೇರಳ, ತಮಿಳ್ನಾಡು ಈ ಕಡೆ ಬೇರೆ ಕಡೆ ಹೋದರೆ ಹೆಂಗಿರುತ್ತೆ ಆ ಥರ ಫೀಲ್ ಕೊಡ್ತೈತೆ. ಒಂದು ಸಲ ಬರೀ ಕೇರಳ ಟ್ರಿಪ್ಪೇ ಹೊಡಿಬೇಕು ನಾವು, ಇನ್ನೂ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಿಮ್ಗೆ, ಇನ್ನೂ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತೀನಿ. ಸೊ ನಾವು ಇವಾಗ ಇನ್ನೂ ಗೌಡ್ಗೆರೆಗೆ ಹೋಗೋಕ್ಕೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಇನ್ನೂ 12 ಕಿಲೋಮೀಟ್ರ್ ಇದೆ. ಸೊ ಪೆಟ್ರೋಲ್ ಎಷ್ಟಾಯಿತು ಅಂತ ಪರವಾಗಿಲ್ಲ, ಹೋಗ್ಬೋದು. ರೋಡ್ಗಳಂತೂ ನಾನು ಬೇಕಂತ ಅಂದ್ಬಿಟ್ಟೆ ಆಫ್ ರೋಡಿಂಗ್ಗಳು ಬರ್ತಾಯಿದ್ದೀನಿ. ಫುಲ್ ಆ ಸೈಡೆಲ್ಲ ಐತೆ. ನನಗೊಂಥರ ಆಫ್ ರೋಡಿಂಗ್ ಅಂದರೆ ಒಂಥರ ಇಷ್ಟ ನನಗೆ. ಸೊ ಅದಕ್ಕೆ ಅಮ್ಮನ ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಯ್ತಾ ಇದ್ರೆ ಹೆಂಗಿರಲ್ಲ ಹೇಳ್ರಿ, ಸಖತ್ತಾಗಿರುತ್ತೆ. ಬಯಲು ಸೀಮೆ ರೋಡಲ್ಲಿ ನಾನು ಈ ಥರ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ತೆಂಗಿನಕಾಯಿ ಆಫ್ ರೋಡಿಂಗ್ ಹೊಡಿಯೋಣ ಅಂತ ಆರ್ಬೇಕು ಹಿಂಗೆ. ನನ್ನ ಕನ್ಸಲ್ಲಿ ಬಂದಿರೋ ಥರನೇ ಐತಿರಲ್ಲ, ನಿಜ. ನನಗೆ ಈ ಥರ ಮಸ್ತ್ ಇಷ್ಟ, ನನಗೆ ಈ ಥರ ಜಾಗಗಳು. ಬಟ್ ಹೊಸ ಟೈರ್ ಹಾಕ್ಸಿದ್ದೀನಿ, ಎಲ್ಲೂ ಮತ್ತೆ ಪಂಚರ್ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತೈತೆ. ಇಲ್ಲ, ಜನ ಓಡಾಡ್ತವ್ರೆ, ಧೈರ್ಯವಾಗಿರ್ಬೋದು. ಸರಿ ಬನ್ನಿ, ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನ ಕಾಣಿಸ್ತೈತೆ ಬೆಟ್ಟದ ಮೇಲೆ. ಯಾವ್ದು ಗೊತ್ತಾ ನಾನು ಬಂದಿರೋದು ಇವಾಗ? ಗೌಡ್ಗೆರೆ ಗೊತ್ತಾ ನಿನಗೆ? ಗೌಡ್ಗೆರೆ, ಹಾಂ, ಗೋಲ್ಡನ್ ದೇವಸ್ಥಾನ ಐತಲ್ಲ, ಸೂಪರಾಗೈತೆ ಮೌ. ಹೌದಾ? ಹಾಂ, ಪೂಜೆ ಮಾಡ್ತಾ ಇದ್ದಂಗೆ ಅವರೇ. ಸರಿ, ನಾನು ಮಾಡ್ತೀನಿ, ಬಂದಿದ್ದೀನಿ, ವೀಡಿಯೋ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ. ಸರಿ.
ಮಕ್ಕಳಿಗೆ ಫ್ರೀ, ದೊಡ್ಡವ್ರಿಗೆ 50.
ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ತುಂಬ ಕಾಸ್ಟ್ಲಿ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ, ದುಡ್ಡು ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ ಯಾವುದಕ್ಕೆ ಆಗಲಿ ದುಡ್ಡು ತೊಗೊಂಡಿಲ್ಲ. ಬಟ್ ಇವಾಗ ನೋಡಿದ್ದು ನಾವು ಒಂದು ಇವೆಲ್ಲ ಫೋನ್ ಬರಬೇಕಾ, ಒಂದು ನಿಮಿಷ ಇರ್ರಿ. ವಿಡಿಯೋದಾಗ ಹಾಯ್ ಮಾಡು. ಯೂಟ್ಯೂಬಲ್ಲಿ ಬರ್ತೀಯ? ಹಾಕ್ತೀನಿ ಯೂಟ್ಯೂಬ್ಗೆ. ಹೌದಾ? ಹಾಂ, ನಾಳೆ ಹಾಕ್ತೀನಿ. ಚಾನಲ್ ನೋಡ್ತೀಯಾ? ಯಾವುದು? ಜಾಕ್ ಆಫ್ ಕರುನಾಡು ಅಂತ. ಗೊತ್ತಿಲ್ಲ? ಇಲ್ಲ ಐತೆ ನೋಡು. ಬಾಯ್.